ಜಿ, ವಾಟ್ ಅ ಸರ್ಪ್ರೈಸ್. ನಾನ್ ಶೆಟ್ಟಿ ಸರ್ನ ನೋಡ್ಬೇಕು, ಅದಕ್ಕೆ ಪರ್ಮಿಷನ್ ಸಿಗುತ್ತಾ? ಅದಕ್ ನನ್ ಪರ್ಮಿಷನ್ ಯಾಕೆ? ನಾನ್ ಡ್ಯಾಡಿ ಹತ್ರ ಹೇಳ್ತೀನಿ. ನೀವೆಲ್ಲ ಯಾವಾಗ ಬರ್ತಿದ್ದೀರಾ? ಈವ್ನಿಂಗ್. ಓಕೆ, ಹಾಗಾದ್ರೆ ಈವ್ನಿಂಗ್ ಸಿಗೋಣ. ಓಕೆ. ಸಚ್ಚಣ್ಣ, ಆರ್ಯ ಶೆಟ್ಟಿ ನೋಡಕ್ ಹೋಗೋವಾಗ ನಾನು ಬರ್ಲಾ? ಆರ್ಯ ಶೆಟ್ಟಿ ಅಲ್ಲ, ಶೆಟ್ಟಿ ಸರ್. ಓ, ಹಂಗಾದ್ರೆ ನಾ ಬರಲ್ಲ. ಬರ್ಬೇಕಾ? ಯಾಕಪ್ಪ? ಆ ಮುದುಕು ನೋಡಕ್ ನಾನು ಯಾಕೆ ಹೋಗ್ಲಿಲ್ಲ? ಕೂತ್ಕೋ. ಯಾವ ಕಾರಣಕ್ಕೋಸ್ಕರ ನನ್ನ ಮೀಟ್ ಮಾಡಕ್ ಬಂದೆ? ಯಾರದು ಎಡ್ವಿನ್ ಮೋಸಸ್? ಅವನ್ಯಾಕೆ ನಿಮ್ಮನ್ನು ಕೊಲೆ ಮಾಡಕ್ ನೋಡ್ತಿದ್ದಾನೆ? ಎಡ್ವಿನ್ ಮೋಸಸ್ ಮೇಲಿರೋ ಈ ಶತ್ರುತ್ವ ನನ್ನ ಮಗನಿಂದನೇ ಶುರುವಾಗಿತ್ತು. ಮಗಳೇ, ನನ್ನ ಮಗ ಡಾಕ್ಟರ್ ಅರುಣ್ ಶೆಟ್ಟಿ ಡ್ರಗ್ಸ್ಗೆ ವಿರುದ್ಧವಾಗಿನೇ ಅವನ ಯುದ್ಧ. ಸ್ವಾಭಾವಿಕವಾಗಿ ಎಡ್ವಿನ್ ಮೋಸಸ್ ಅವನ ಶತ್ರುವಾದ. ಅವನ್ನ ಸಾಯಿಸಿದ್ದೆ ಎಡ್ವಿನ್. ಮತ್ತೆ ಹೇಗಾದರೂ ಮಾಡಿ ಎಡ್ವಿನ್ ಇಲ್ದಿರೋ ಹಾಗೆ ಮಾಡೋದೇ ನನ್ನ ಗುರಿಯಾಗಿತ್ತು. ವೇದಾಂತಂ IPS ಜೊತೆ ಕೈ ಜೋಡಿಸ್ದೆ, ಮತ್ತೆ ಏನೇನು ತಂತ್ರಗಳು ಮಾಡಿದ್ವಿ. ಯಾವುದ್ರಲ್ಲೂ ಸಿಕ್ಕಾಕೊಳ್ಳಿಲ್ಲ. ಆದರೆ ಅವನ ಒಂದೇ ಒಂದು ಕಂಟೈನರ್ MMDA ಟಾಕ್ಸಿಕ್ ಕೆಮಿಕಲ್ ಡ್ರಗ್ ನಾನು ಕಂಡಿಡಿದೆ. ಅದನ್ನ ಅವನು ಕೇಳೋಕ್ ಬರ್ತಾನೆ ಅಂತ ನಾನು ಪ್ರತಿ ಸರ್ತಿನೂ ಕಾಯ್ತಾ ಇದ್ದೆ. ನನ್ನ ಎಲ್ಲಾ ಲೆಕ್ಕಾಚಾರಗಳನ್ನು ತಲೆ ಕೆಳಗ್ ಮಾಡಿದ್ದು ನಿನ್ನ ತಮ್ಮನೇ. ಕಮಿಷನರ್ ಆಫೀಸ್ ಗೋಡೆ ಮೇಲೆ ಬರೆದಿದ್ದು ನಿನ್ನ ತಮ್ಮನೇ. ಅವನು ಎಡ್ವಿನ್ ಮೋಸಸ್ ಕಡೆಯವನು ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ಅದು ಪೊಲೀಸ್ ಕಡೆಯಿಂದನೇ ನನಗೆ ಬಂದಿದ್ದು. ಅದಕ್ಕೋಸ್ಕರನೇ ನಾನು ಅವನ್ನ ಕಿಡ್ನಾಪ್ ಮಾಡಿದೆ. ಅವನಿಂದನೇ ಎಡ್ವಿನ್ ಮೋಸಸ್ ಕಂಡಿಡಿಯೋ ಪ್ರಯತ್ನ ಮಾಡಿದೆ. ಬಟ್ ಯು ಸ್ಪಾಯ್ಡ್ ಮೈ ಪ್ಲಾನ್. ಅವನ್ನ ಬಂದು ಅವನ ತಮ್ಮನ್ ಕರ್ಕೊಂಡು ಹೋಗೋದಕ್ಕೆ ಹೇಳು. ನನ್ನ ಮಗಳು ಮತ್ತೆ ನನಗ್ ಬೇಕು. बात सिर्फ लड़के को वापस करने की नहीं है साहब. ಮತ್ತೆ कुछ दिन पहले एडविन मोसेस का जो ड्रग कंटेनर तुमने छीना, उसको वापस करो. ಅದಕ್ಕಾಗಿ ಬೇರೆ ದಾರಿ ಇಲ್ಲದೆ ಆ ಡ್ರಗ್ಸ್ ಕಂಟೈನರ್ ಜೊತೆ ನಿಮ್ ತಮ್ಮನ್ನು ಕರ್ಕೊಂಡು ಬಂದೆ. ಇದನ್ನ ನನಗೆ ಮುತಾನೆ ಹೇಳಿದ್ದು ಎಲ್ಲ ಇವಳಿಗೋಸ್ಕರ. ಎಡ್ವಿನ್ ಮೋಸಸ್ನ ಹಿಡಿಯೋಕ್ಕಿಂತ ನಾವು ಮಾಡಿದ ಪ್ಲಾನು ಮತ್ತೆ ಮಿಸ್ ಆಯ್ತು. ಅದನ್ನಾಗ ನಾನು ವೇದಾಂತಂಗೆ ತಿಳಿಸ್ದೆ. ಅವರು ಮುತಾನ್ ಜಾಗನ ರೈಡ್ ಮಾಡಿದಾಗ ಅಲ್ಲಿ ಒಂದು ಸಣ್ಣ ಡ್ರಗ್ ಸುಳಿವು ಸಿಕ್ತು. ಆ ಕಂಟೈನರ್ ಎಲ್ಲಿದೆ ಅಂತ ಕಂಡುಹಿಡಿಯೋಕೆ ಇದುವರೆಗೂ ಆಗಿಲ್ಲ. ವೇದಾಂತಂ ಸಂಶಯ ಪಡ್ತಾ ಇರೋದು ನೀನು ಅಂತ. ಎಡ್ವಿನ್ ಮೋಸಸ್ನ ಮೋಸ ಮಾಡಿ ನೀವು ಮತ್ತೆ ಮುತಾನ್ ಹುಡುಗರು ಸೇರಿ ಅದನ್ನೆಲ್ಲಿಗೋ ಶಿಫ್ಟ್ ಮಾಡಿದಿರಿ ಅಂತ ಅವನು ಹೇಳ್ದ. ನನ್ನಿಂದಾಗಿ ಆ ಕಂಟೈನರ್ ಸಿಗೋದು ಮಿಸ್ ಆಗೋಯ್ತಲ್ಲ ಅಂತ ಎಡ್ವಿನ್ ಮೋಸಸ್ ನನ್ನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ನಿನ್ ತಮ್ಮನ ಮುಂದಿಟ್ಕೊಂಡು ಅವನನ್ನ ಕೇಸಲ್ಲಿ ಎಳೆದು ನಿಮಗ್ ಪ್ರೆಷರ್ ಕೊಟ್ಟು ನಿಮ್ಮಿಂದ ಆ ಕಂಟೈನರ್ ತಗೋಬೇಕು ಅಂತ ಅವನ್ ರಿಪೋರ್ಟ್ ಹೇಳ್ತಾ ಇದೆ. ಈಗ ನಿಮ್ಮ ಹಿಂದೆ ಎಡ್ವಿನ್ ಮೋಸಸ್ ಮಾತ್ರ ಅಲ್ಲ, ವೇದಾಂತಂ ಕೂಡ ಇದ್ದಾನೆ. ಅದಕ್ಕೆ ಕಾರಣ ನಿನ್ನ ಜೊತೆ ಇರೋ ನಿನ್ನ ಫ್ರೆಂಡ್ಸ್ಗಳು. ಅವರಿಗೆ ಗೊತ್ತಿಲ್ಲದಿರೋದು ಏನೂ ಅಲ್ಲ ಇಲ್ಲಿ ನಡೆದಿರೋದು. ಬಿಸ್ನೆಸ್ ಅಲ್ಲಿ ನನ್ನ ತಂದೆ ನಾನು ಕೊಟ್ಟಿರೋ ಒಂದು ಅಡ್ವೈಸ್ ಇದೆ. ಕಣ್ಣು ಮುಚ್ಚಿ ಯಾರನ್ನು ನಂಬೇಡ. ತುಂಬಾ ಪಾಪ್ಯುಲರ್ ಆಗಿದ್ದ ಒಬ್ಬ ಆಫೀಸರ್, ಅವನ ಆಟೋಬಯೋಗ್ರಫಿ ಈ ತರ ಕೊನೆ ಆಯ್ತು. ದೇವ್ರೆ, ಶತ್ರುಗಳನ್ನ ನಾನು ನೋಡ್ಕೋತೀನಿ, ಆದರೆ ನನ್ನ ಜೊತೆಲಿರೋರಿಂದ ನನ್ನನ್ನು ಕಾಪಾಡಪ್ಪ. ಸಚ್ಚಿದಾನಂದನ್ನು ಸೇರಿಸಿ ನಾನು ಪ್ರಾರ್ಥನೆ ಮಾಡ್ತಿರೋದು ಅದನ್ನೇ. ನಿನ್ ಫ್ರೆಂಡ್ಸ್ಗಳಿಂದ ಆ ದೇವರೇ ನಿನ್ ಕಾಪಾಡಬೇಕು. ಸಚಣ್ಣ, ಸಚಣ್ಣ, ಸಚಣ್ಣ ಯಾವಾಗ ಬಂದ್ರಿ? ಅಣ್ಣ ಮೇಲ್ ಬರುತ್ತಾನೆ.